ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಹೀರೆಕಾಯಿ ಬೇಳೆ ಸಾಂಬಾರ್. ಇದು ರೈಸಿಗೆ, ಮುದ್ದೆಗೆ, ಚಪಾತಿಗೆ ಎಲ್ಲದಕ್ಕೂ ಬರುತ್ತೆ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ 4 ಹೀರೆಕಾಯಿ ತಗೊಂಡಿದ್ದೀನಿ. ಅದನ್ನ ನಾನು ಸಿಪ್ಪೆ ಎಲ್ಲ ಎರ್ಕೊಳ್ತಾ ಇದ್ದೀನಿ ಕಣ್ರಿ. ನೆಕ್ಸ್ಟ್ ಸಿಪ್ಪೆ ಎಲ್ಲ ಎರೆದ ನಂತರ ನೆಕ್ಸ್ಟ್ ಇದನ್ನ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡ್ರಿ, ಎಳೆ ಹೀರೆಕಾಯಿ ಆದ್ರೆ ನೀವು ರೌಂಡ್ ಶೇಪ್ ಅಲ್ಲಾದ್ರೂ ಕಟ್ ಮಾಡ್ಕೋಬಹುದು. ಇಲ್ಲಿ ಸ್ವಲ್ಪ ನಾನು ದೊಡ್ಡದಾಗಿ ತಗೊಂಡಿದ್ದೀನಿ ಹೀರೆಕಾಯಿ, ಹಾಗಾಗಿ ಸ್ವಲ್ಪ ಓಳೊಳಾಗಿ ಹೆಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಓಳಿದ್ರು ಪರವಾಗಿಲ್ಲ. ಸಾಂಬಾರ್ಗೆ ನಾವ್ ಯಾವಾಗ್ಲೂ ಸ್ವಲ್ಪ ದೊಡ್ಡ ಓಳ್ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದನ್ನ ಒಂದ್ ಪಾತ್ರೆಲ್ ಹಾಕೊಂಡು ನೀರ್ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳನ್ರಿ. ನೋಡಿ, ತೊಳೆದ ನಂತರ ನಾವ್ ಒಂದ್ ಪ್ಲೇಟಿಗೆ ಹಾಕೊಳ್ಳನ್ರಿ. ನೆಕ್ಸ್ಟ್ ಕುಕ್ಕರ್ ನಲ್ಲಿ ಒಂದ್ ಬೌಲ್ ಅಷ್ಟು ನಾನು ಬೇಳೆ ತಗೊಂಡಿದ್ದೀನಿ, ದಾಲು. ಅದನ್ನು ಕೂಡ ಚೆನ್ನಾಗಿ ನೀರ್ ಹಾಕ್ಬಿಟ್ಟು 2 ಸಲ ತೊಳ್ಕೊಂಡ್ರಿ ಚೆನ್ನಾಗಿ. ನೋಡ್ರಿ, ತೊಳೆದಾಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ಒಂದು 4 ಟೊಮ್ಯಾಟೊ ಕಟ್ ಮಾಡ್ಕೊಳ್ಳೋಣ್ರಿ. ಸ್ಟಾರ್ಟಿಂಗು ಒಂದ್ 4 ಟೊಮ್ಯಾಟೊ ಕಟ್ ಮಾಡ್ಕೊಂಡ್ಬಿಟ್ಟು ಈ ಟೊಮ್ಯಾಟೊನು ಆ ಹೀರೆಕಾಯಿ ಎಲ್ಲಾ ಮಿಕ್ಸ್ ನಾವು ಕುಕ್ಕರ್ ನಲ್ಲಿ ಹಾಕೋಬೇಕಾಗುತ್ತೆ ರೀ. ನೋಡ್ರಿ, ಹೀರೆಕಾಯಿ, ಟೊಮ್ಯಾಟೊ, ನೀರ್ ಹಾಕೊಳ್ಳೋಣ. ಸ್ವಲ್ಪ ಜಾಸ್ತಿ ಹಾಕೋಬೇಡಿ, ಆ ತರಕಾರಿ ಅದು ಬೇಳೆ ಮುಳುಗೋಷ್ಟು ಮಾತ್ರ ಹಾಕೋಬೇಕಾಗುತ್ತೆ. ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ. ನೆಕ್ಸ್ಟ್ 2 ಸ್ಪೂನ್ ಖಾರ ಪುಡಿ ಹಾಕೊಳ್ತಾ ಇದ್ದೀನಿ ನಾನು. 2 ಸ್ಪೂನ್ ಸಾಂಬಾರ್ ಪುಡಿ ಹಾಕೊಳ್ಳೋಣ್ರಿ. ಕುಕ್ಕರ್ ಅಲ್ಲಿ ಮಸಾಲೆ ಎಲ್ಲ ಹಾಕಿ ಮಾಡೋದ್ರಿಂದ ಸಾಂಬಾರ್ ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ರಿ, 2 ಸ್ಪೂನ್ ಸಾಂಬಾರ್ ಪುಡಿ ಹಾಕೊಳ್ಳೋಣ. ನೋಡ್ರಿ, ಇದು ಒಂದು ಸಾಂಬಾರು ಒಂದು 10 ನಿಮಿಷದಲ್ಲೇ ಆಗುತ್ತೆ ಕಣ್ರಿ. ಕುಕ್ಕರ್ ನಲ್ಲಿ ಮಾಡೋದ್ರಿಂದ ಬೇಗ ಆಗ್ಬಿಡುತ್ತೆ. ಒಂದ್ ಸ್ವಲ್ಪ 1/4 ಸ್ಪೂನು ಅರಿಶಿನ ಹಾಕೊಳ್ಳೋಣ್ರಿ. ನೋಡ್ರಿ, ಸ್ಪೂನ್ ಅಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಇದು ಕುಕ್ಕರ್ ಮುಚ್ಚಳಿಕೆ ಮುಚ್ಚಿಬಿಟ್ಟು ನೋಡ್ರಿ 3 ವಿಸಲ್ ಬರೋ ತನಕನು ನಾವು ಕೂಗಿಸ್ಕೋಬೇಕು. ನೋಡ್ರಿ, 3 ವಿಸಲ್ ಬರುತ್ತೆ. ನೆಕ್ಸ್ಟ್ ಒಗ್ಗರಣೆಗೆ ಒಂದ್ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ನೋಡ್ರಿ, ಸಾಂಬಾರು ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಮಾಡ್ಕೋಬಹುದು ಒಂದ್ 10 ನಿಮಿಷದಲ್ಲೇ. ಒಂದ್ ಸ್ವಲ್ಪ ಕರಿಬೇವು ಸೊಪ್ಪು. ನೋಡ್ರಿ, ಹುಣಸೆ ಹುಳಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಹುಣಸೆ ಹುಳಿ ಕಿವುಚ್ಬಿಟ್ಟು ರಸ ತಕೊಳ್ಳಂದ್ರಿ. ನೋಡ್ರಿ, ಚೆನ್ನಾಗಿ ಕಿವುಚ್ಕೋಬೇಕು. ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ್ರಿ. ಈಗ ಆಲ್ರೆಡಿ ನಾನು ಎಣ್ಣೆ ಹಾಕಿಟ್ಟಿದ್ದೆ. ಸಾಸಿವೆ ಜೀರಿಗೆ ಹಾಕೊಳ್ಳೋಣ್ರಿ ಸ್ಟಾರ್ಟಿಂಗು. ನೋಡಿ, ಇದು ಸಾಂಬಾರು ತುಂಬಾನೇ ಟೇಸ್ಟಿ ಆಗಿರುತ್ತೆ, ರುಚಿಕರವಾಗಿರುತ್ತೆ. ನೆಕ್ಸ್ಟ್ ಹೆಚ್ಚಿರುವಂತಹ ಈರುಳ್ಳಿ ಹಾಗೂ ಕರಿಬೇವು ಹಾಕೊಳ್ಳೋಣ್ರಿ. ನೋಡ್ರಿ, ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ನೋಡಿ, ಕುಕ್ಕರ್ ಓಪನ್ ಮಾಡ್ಬಿಟ್ಟು ನೋಡಣ್ರಿ. ನೋಡ್ರಿ, ಎಷ್ಟು ಚೆನ್ನಾಗಿ ಬೆಂದಿದೆ ಹೀರೆಕಾಯಿ ಬೇಳೆ. ಒಂದ್ 10 ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ ಕಣ್ರಿ ಸಾಂಬಾರು. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದು ನೋಡ್ರಿ, ಹುಣಸೆ ಹುಳಿ ಹಾಕೊಳ್ಳೋಣ್ರಿ. ನಾನು ಸಾಂಬಾರಿಗೆ ಹುಣಸೆ ಹುಳಿ ಇದ್ರೇನೆ ಚೆನ್ನಾಗಿ ಕಣ್ರಿ. ಹುಣಸೆ ಹುಳಿ ಹಾಕ್ಲಿಲ್ಲ ಅಂದ್ರೆ ಸಾಂಬಾರು ರುಚಿ ಕಟ್ಟಾಗ ಆಗಲ್ಲ. ನೋಡ್ರಿ, ಆ ಒಗ್ಗರಣೆಗೆ ಬೆರೆಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಇದು ಸಾಂಬಾರ್ ಚೆನ್ನಾಗಿ ಕುದಿಬೇಕಂಡ್ರಿ. ಕುದಿದೆ ಚೆನ್ನಾಗ್ ಬರುತ್ತೆ. ಸ್ವಲ್ಪ ಉಪ್ಪು ಆಗಿದೆ ಇಲ್ಲ ನೋಡಣ್ರಿ. ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ ನೀವು. ನಮ್ಗೆ ಇಲ್ಲಿ ಉಪ್ಪು ಕರೆಕ್ಟ್ ಇದೆ ರೀ, ನಾನು ಹಾಗಾಗಿ ಮತ್ತೆ ಉಪ್ಪು ಹಾಕೊಳ್ತಾ ಇಲ್ಲ. ನೋಡ್ರಿ, ಮುಚ್ಬಿಟ್ಟು ಇನ್ನೊಂದ್ 10 ನಿಮಿಷ ಕುದಿಸ್ಕೊಳ್ಳೋಣ್ರಿ. ನೋಡ್ರಿ, ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದ್ದಿದ್ರೆ ಸಾಂಬಾರ್ ಟೇಸ್ಟ್ ಆಗಿರುತ್ತೆ ಕಣ್ರಿ. ನೋಡ್ರಿ, ಸಾಂಬಾರ್ ರೆಡಿ ಆಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.